ವರದಿ ಶಾಂತಿನಾಥ್ ಜಿ ಮಗ್ದೂಮ್, SM9 ಟಿವಿ ಕನ್ನಡ. ನಮಸ್ಕಾರ ವೀಕ್ಷಕರ, SM9 ಟಿವಿ ಕನ್ನಡ ವಾಹಿನಿಗೆ ಸ್ವಾಗತ ಸುಸ್ವಾಗತ. ದೇಶದ ರಕ್ಷಣೆಗೆ ತಮ್ಮ ಜೀವನವನ್ನೇ ಮುಡಿಪಾಗಿಡಲು ಮುಂದಾಗುವ ಯುವಕರ ಸಾಹಸ ಗಾಥೆ ನಿಜಕ್ಕೂ ಹೆಮ್ಮೆಯ ವಿಷಯ. ಇದೀಗ ಅಂತಹದ್ದೇ ಒಂದು ಹೆಮ್ಮೆಯ ಕ್ಷಣ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಬಸ್ತವಾಡ ಗ್ರಾಮದಲ್ಲಿ ನಡೆದಿದೆ. ಭಾರತೀಯ ಭೂಸೇನೆಗೆ ಆಯ್ಕೆಯಾಗಿ ಕಠಿಣ ತರಬೇತಿಯನ್ನು ಯಶಸ್ವಿಯಾಗಿ ಪೂರೈಸಿ ತಮ್ಮ ತವರು ಗ್ರಾಮಕ್ಕೆ ಆಗಮಿಸಿದ ವೀರ ಯುವಕರಿಗೆ ಭವ್ಯ ಸ್ವಾಗತ ಕೋರಲಾಗಿದೆ. ಬಸ್ತವಾಡ ಗ್ರಾಮದವರಾದ ಕುಮಾರ್ ಪ್ರಜ್ವಲ್ ಮಹಾವೀರ್ ಮಗ್ದುಮ್ ಹಾಗೂ ಕುಮಾರ್ ನಿತ್ಯಾನಂದ್ ಮಲ್ಲಿಕಾರ್ಜುನ್ ಜ್ಯೋತಪ್ಪಗೌಡ್ ಇವರು ದೇಶ ಸೇವೆಗೆ ಸಿದ್ಧರಾಗಿ ಗ್ರಾಮಕ್ಕೆ ಮರಳುತ್ತಿದ್ದಂತೆ ಗ್ರಾಮಸ್ಥರ ಹರ್ಷ ಮುಗಿಲು ಮುಟ್ಟಿದೆ. ಯುವಕರ ಈ ಸಾಧನೆಯನ್ನು ಗುರುತಿಸಿ ಬಸ್ತವಾಡ ಗ್ರಾಮದ ಮಹಾವೀರ್ ಯುವಕ ಮಂಡಳಿ ವತಿಯಿಂದ ವಿಶೇಷ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಗಣ್ಯರು ಮತ್ತು ಗ್ರಾಮಸ್ಥರು ದೇಶ ಸೇವೆಗೆ ಆಯ್ಕೆಯಾಗಿರುವ ಈ ಯುವಕರಿಗೆ ಶಾಲು ಹೊದಿಸಿ ಹೂಮಾಲೆ ಹಾಕಿ ಸನ್ಮಾನಿಸಿ ಶುಭ ಹಾರೈಸಿದರು. ನಮ್ಮ ದೇಶದ ಗಡಿ ಕಾಯಲು ಸಿದ್ಧರಾಗಿರುವ ಇಂತಹ ಯುವಕರು ಇಡೀ ಗ್ರಾಮಕ್ಕೆ ಹಾಗೂ ಇಂದಿನ ಯುವ ಪೀಳಿಗೆಗೆ ಸ್ಫೂರ್ತಿಯಾಗಿದ್ದಾರೆ. ಮಹಾವೀರ್ ಯುವಕ ಮಂಡಳಿಯ ಈ ಕಾರ್ಯಕ್ಕೆ ಗ್ರಾಮಸ್ಥರು ಸಂಜು ಕಾಡಪ್ಪ ಮಗ್ದುಮ್, ಡಾಕ್ಟರ್ ಬಾಹುಬಲಿ ನೇಮನ ಮಗ್ದುಮ್, ಶಾಂತಿನಾಥ್ ಜಿನ್ನಪ್ಪ ಮಗ್ದುಮ್, ಸಂಜು ಕುಮಾರ್ ನೇಮನ ಮಗ್ದುಮ್, ಸಾಗರ್ ಕಾಡಪ್ಪ ಮಗ್ದುಮ್, ನವೀನ್, ಸಾಗರ್, ಸಿದ್ದಪ್ಪ, ಸಮೇದ್, ಕಿರಣ್, ಅರಿಹಂತ, ಶೀತಲ್, ವರ್ಧಮಾನ್, ಅಕ್ಷಯ್, ದರ್ಶನ್, ಅಭಿಷೇಕ್ ಈ ಸಂದರ್ಭದಲ್ಲಿ ಎಲ್ಲ ಮಹಾವೀರ ಯುವಕ ಮಂಡಳಿಯವರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಶಾಂತಿನಾಥ್ ಮಗ್ದುಮ್, SM9 ಟಿವಿ ಕನ್ನಡ ನ್ಯೂಸ್, ಹುಕ್ಕೇರಿ. ನಮ್ಮ ಮಹಾವೀರದಲ್ಲೇ ಯುವಕರಾದಂತಹ ಕುಮಾರ್ ಪ್ರಜ್ವಲ್ ಮಹಾವೀರ್ ಮಗ್ದುಮ್ ಹಾಗೂ ಇದು ನಮ್ಮ ಸ್ವಾಮಿಗಳಂತ ಪರಿಚಯದಂತಹ ನಿತ್ಯಾನಂದ ಇವರು ಕೂಡ ಒಂದು ಭೂಸೇನೆ ಇಲಾಖೆಯಲ್ಲಿ ಆಯ್ಕೆಯಾಗಿ ಅವರು ಒಂದು ತರಬೇತಿ ಉಳಿಸಿಕೊಂಡು ಅದರ ನಂತರ ಪ್ರಜ್ವಲ್ ಇವರು ಕೂಡ ಒಂದು ಅಗ್ನಿವೀರದಲ್ಲಿ ಆಯ್ಕೆಯಾಗಿ ಇವರು ತರಬೇತಿಯನ್ನು ಉಳಿಸಿಕೊಂಡು ಬಂದಿದ್ದಾರೆ. ಇವರು ಇದೆಲ್ಲ ನಮ್ಮ ಹೆಮ್ಮೆಯ ವಿಷಯ. ಗ್ರಾಮಕ್ಕೆ ಅಷ್ಟೇ ಅಲ್ಲದೆ ಎಲ್ಲ ನಮ್ಮ ಒಂದು ಏನು ಮಹಾವೀರ ಯುವಕ ಮಂಡಳದ ಯುವಕ ಮಿತ್ರರಿಗೆ ಇಬ್ಬರು ಕೂಡ ಒಬ್ಬ ಪ್ರೇರಣೆಯಾಗಿದ್ದಾರೆ. ಹಾಗಾಗಿ ಇವರಿಗೆ ಈ ಕ್ಷಣದಲ್ಲಿ ತಾವೆಲ್ಲರೂ ಕೂಡಿಕೊಂಡು ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ಎಲ್ಲರೂ ಸಹಕರಿಸಬೇಕಾಗಿ ವಿನಂತಿ. ಮೊದಲನೇ ಸಂದರ್ಭದಾಗ ನೇವಿ ಹೋಗಿ ನಮ್ಮ ನರೇಂದ್ರ ಹೋಗಿದ್ದ ಅದನ್ನ ಒಂದು ದೊಡ್ಡ ಈಗ ಮಂಟಪದಾಗ ಇದ್ರೊಳಗಡೆ ಎಲ್ಲರೂ ಕೂಡ ಒಂದು ಇದನ್ನು ಮಾಡಿದ್ದು. ಈ ಸದ್ಯಕ್ಕೆ ಎರಡನೇ ಸಂದರ್ಭ ಹಿಂಗೆ ಇಲ್ಲಿ ಒಂದು ಬಂದಿದ್ದು ಒಂದು ದೊಡ್ಡ ನಮಗೊಂದು ಹೆಮ್ಮೆಯ ವಿಷಯ ಆಗಿದೆ. ಅದೇ ರೀತಿ ಇದ್ರೊಳಗೆ ಮತ್ತೊಂದು ಏನಾಗಬೇಕಂದ್ರೆ ಹೋದ 2 ವರ್ಷಕ್ಕೆ ನಾವಿನ್ನು ಆಚರಣೆ ಮಾಡತ್ತೇವೆ. 1 ವರ್ಷ 2 ವರ್ಷ ಆಯ್ತು. ಇದು ಹೆಂಗೆ ಆಗ್ಬೇಕಂದ್ರೆ ಪ್ರತಿ ವರ್ಷದಾಗ ಒಂದು 4-5 ಹುಡುಗರು ಈ ರೀತಿ ನಮ್ಗೆ ಕೂಡಬೇಕು ಅನ್ನೋದು ನಮ್ಮದು ಎಲ್ಲರಿಗೂ ಒಂದು ಆಸೆ ಐತೆ. ಅನ್ನೋದು ಅದು ನಮ್ಮೊಂದು ಆಸೆ, ದೊಡ್ಡ ನಮಗೂ ಒಂದು ಆಸೆ ಇಲ್ಲ, ಮನುಷ್ಯನ ಆಸೆ. ನಾನು ಇಟ್ಟು ಎಲ್ಲರಿಗೂ ಆಗೋದಿಲ್ಲ, ಹೆಂಗಾರು ಬೇಕು, ಹೆಂಗಾರ ಬೇಕು, ನಮ್ಗೆ ಎಫರ್ಟ್ ಭಾಳ ಬೇಕು. ಎಲ್ಲ ಮಾಡಿದ್ರೆ ನಮ್ಗೆ ಆಗಲಿಲ್ಲ, ನಾನು ನಸೀಬ್ ಇರಲಿಲ್ಲ. 2002 ನಂದು ಸೆಲೆಕ್ಷನ್ ಆಗಿತ್ತು. ನಾನು ಮೆಡಿಕಲ್ದಾಗ ತೆಗೆದ್ರೆ ನಾನು ಬೆಂಗಳೂರಿಗೆ ಹೋಗಿ ಮೆಡಿಕಲ್ ಪಾಸ್ ಮಾಡ್ದೆ. ನಾಗಪ್ಪ ಇವರಿಂದಲ್ಲ ಅಂದಾಜ್ ಅವರ ಕರ್ಕೊಂಡೋದ ಬೆಂಗಳೂರು ಕರ್ಕೊಂಡೋದ ನಾನು ಮೆಡಿಕಲ್ ಕರ್ಕೊಂಡೋದು. ಅಲ್ಲಿ ನಮ್ಮದು ರಿಸಲ್ಟ್ ಮಾಡಿ ನೈಟ್ ಪಾಯಿಂಟ್ ನಮ್ಮ ಮನೆಗೆ ಫೋನ್ ಮಾಡಿ ಅವಾಗ ಇಲ್ಲ ಮನೆಗೆ ಬರಲು ಯಾರು ನಂದು ಪರಿಸ್ಥಿತಿ PC ರಿಸಲ್ಟ್ ಬರೋದಿತ್ತು. ಯಾರೋ ಜಾಬ್ ಹೋಗ್ಬೇಕಂದ್ರು ಮೊದಲ ಫ್ಯಾಕ್ಟ್ರಿಯಿಂದ ಅವ್ರ ಇನ್ಫಾರ್ಮೇಷನ್ ಮಾಡಿ ಏನು ಹೇಳ್ಬೇಕಂದ್ರೆ ಮಾಹಿತಿ ಕೊಡ್ತಾ ಇರ್ತೀವಿ. ಅಂದ್ರೆ ಫಸ್ಟ್ ನಾವು ಅವ್ರಿಗೆ ಯಾವ
ಮಾರ್ಬಲ್ ಹೋಗ್ಬೇಕು ಅನ್ನೋದು ತಿಳಿಸ್ಕೊಟ್ರೆ ತಾವ ಈಗ ಅವ್ರಿಗೇನು ನಾಲೆಜ್ ಇರಲ್ಲ. ಆ ನಾಲೆಜ್ ಕೊಟ್ರೆ ಅವರು ಮುಂದೆ ಹೋಗ್ಬೋದು. ಅದ್ರ ಒಂದು ಅವ್ರಿಗೆ ನಾಲೆಜ್ ಕೊಡ್ಬೇಕಾಗ್ತದೆ. ಅದೇ ಈಗ ಗ್ರೂಪ್ನಾಗೆಲ್ಲ ನಿಮಗೆಲ್ಲ ಬರ್ತಿರ್ತಾವೆ ನೋಟಿಫಿಕೇಶನ್ ಅದು ಅವನ್ನೆಲ್ಲ ಸ್ವಲ್ಪ ಅವ್ರು ಶೇರ್ ಮಾಡೋದ, ಮತ್ತು ಅವ್ರ ನೋಟ್ಸ ಇದನ್ನು ಅದು ಪ್ರೊವೈಡ್ ಮಾಡೋದ, ಅದನ್ನ ಮಾಡಿಕೊಟ್ರೆ ಅವ್ರಿಗೆ ಇದನ್ನ ಇರುತ್ತೆ. ಮತ್ತು ಸಮಯ ಮಾಡಿದ್ದು ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ನಾನು ಮಾತಾಡಿಲ್ಲ, ಎಲ್ಲ ಮಾತಾಡಿದ್ರು. ಈಗ ನಮ್ಮ ಮನೆಯೂ ಭಾಳ ಸಮಸ್ಯೆಗಳು ಏನಾರು ನಾವು ನೀವು ಏನಾರು ನೀವು ಆಗೋ ಟ್ರೈ ಮಾಡಿದಾಗ ನಾವು ಏನಾರು ಹೇಳ್ಬೇಕಂತ ನಮಗೆ ಕೇಳಿದ್ವಿ. ನಾವಂತೂ ಹೇಳಿದ್ವಿ ಅವ್ರಿಗೂ ಏನು ಗೊತ್ತಿಲ್ಲ, ಇನ್ನು ಅದ್ರ ಬಗ್ಗೆ ಏನು ಗೊತ್ತಿಲ್ಲ. ನಾನು 10th ಆದ ನಂತರ ಪರ್ಚೇಸ್ ಮಾಡಬೇಕು, ಹಂಗೆ ಅಡ್ಮಿಷನ್ ಮಾಡ್ತಾರೆ. ಡಿಗ್ರಿ ಕಲಿತು ಜಾಬ್ ಮಾಡೋದಕ್ಕೆ ಜಾಬ್ ಮಾಡೋದು, ಯಾಕಂದರೆ ಡಿಗ್ರಿ ಅಡ್ಮಿಷನ್ ಮಾಡೋದಕ್ಕೆ ಫಿಸಿಕಲ್ತ ಮತ್ತು ಈ ಕಡೆ ಡಿಗ್ರಿ ಆಗಬೇಕಂತ ಜಾಬ್ ಹೋಗೋದು ಏನಾಗ್ತಿಲ್ಲ. ನಾನು ಡಿಗ್ರಿ ಕಲಿತು